ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಇವತ್ತು ನಾನು ನಿಮಗೆ ಅಧಿಕ ಮಾಸದ ಪ್ರಯುಕ್ತ ವೈಭವ ಲಕ್ಷ್ಮಿಯ ಪೂಜೆಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಪೂಜೆಯಲ್ಲಿ ನಾವು ಮೊದಲು ಪೀಠದ ಸಿದ್ಧತೆ ಮಾಡ್ಕೋಬೇಕು. ನೋಡಿ, ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ಒಂದು ರಂಗೋಲಿ ಹಾಕಿದ್ದೇನೆ. ಅದರ ಕೆಳಗೆ ನಾನು 8 ಅಷ್ಟದಳ ಪದ್ಮವನ್ನು ಹಾಕಿದ್ದೇನೆ. ಅದರ ಬಗ್ಗೆ ನಾನು ಮುಂದಿನ ಒಂದು ಸಮಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮಗೆ ಈ ಒಂದು ಪೂಜೆಯಲ್ಲಿ 2 ಪುಸ್ತಕವನ್ನು ನೀವು ಸಿದ್ಧತೆ ಮಾಡಿಕೊಳ್ಳೇಬೇಕು. ಒಂದು ನೋಡಿ, ಈ ನಾವು ಏನು ಕಳಸ ಇಡ್ತೀವೋ ಕಳಸದ ಹಿಂಭಾಗದಲ್ಲಿ ನಾವು ಒಂದು ಪುಸ್ತಕ ಇಡಬೇಕು. ಹಾಗೆ ನೀವು ಅರ್ಚನೆ ಮಾಡ್ಕೊಳ್ಳೋದಕ್ಕೆ, ಪುಸ್ತಕದಲ್ಲಿರುವ ಕಥೆಯನ್ನು ಓದ್ಕೊಳ್ಳೋದಕ್ಕೋಸ್ಕರ ಒಂದು ಪುಸ್ತಕ ಬೇಕು. ನೀವು ಬೇರೆ ಕುಂಕುಮ ಕೊಡೋದಲ್ದೇ ನಿಮಗೋಸ್ಕರ ನೀವು 2 ಪುಸ್ತಕವನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಹಾಗೆ ಈ ಬಾರಿ ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು 365 ಬತ್ತಿ ಇಟ್ಟಿದ್ದೇನೆ. ಇದರಲ್ಲಿ ನೀವು 1 ಲಕ್ಷದ ಬತ್ತಿನೂ ಕೂಡ ಇಡ್ಬೋದು. ಅಥವಾ ಈ ಒಂದು ನಾನು ಈಗ ತಿಳಿಸ್ಕೊಡ್ತಿರೋದು 365 ಬತ್ತಿ ಏನು ದೀಪಾರಾಧನೆ, ಇದು ನಾವು ಸಾಮಾನ್ಯ ಕಾರ್ತಿಕ ಮಾಸದಲ್ಲಿ ಮಾಡ್ತಿದ್ವಲ್ಲ, ಈ ಅಧಿಕ ಮಾಸದಲ್ಲೂ ಕೂಡ ನೀವು ಒಂದು ದೀಪಾರಾಧನೆ ಮಾಡ್ಬೋದು. ಹಾಗೆಯೇ ಅದರ ಜೊತೆಯಲ್ಲಿ ನೀವು ಪೂಜೆಯ ಕೊನೆಯಲ್ಲಿ ಕೆಂಪಾರತಿ ಮಾಡಲೇಬೇಕು. ಇದು ಲಕ್ಷ್ಮೀ ಪೂಜೆ. ಜೊತೆಯಲ್ಲಿ ನೀವು ಕುಂಕುಮಕ್ಕೂ ಸಹ ಕರೆದಿರ್ತೀರಿ, ಅಥವಾ ನೀವೇ ಖುಷಿಯಾಗಿ ಪೂಜೆ ಮಾಡಿದಾಗ ನೋಡೋದಕ್ಕೂ ತುಂಬ ಸುಂದರವಾಗಿದೆ ಅಂತೇಳಿ ನೀವು ಸಹ ನೋಡ್ತಾ ಇರ್ತೀರಿ. ಸೊ ಹಾಗಾಗಿ ನಾವು ಕೊನೆಯಲ್ಲಿ ಕೆಂಪಾರತಿಯನ್ನು ಮಾಡಲೇಬೇಕಾಗುತ್ತದೆ. ನೋಡಿ, ರಂಗೋಲಿಯ ಮೇಲೆ ನಾವು ಮೊದಲು ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಪಚ್ಚ ಕರ್ಪೂರ, ಜಾವತ್ ಪೌಡರನ್ನು ಹಾಕಿ ನಂತರದಲ್ಲಿ ಒಂದು ತಟ್ಟೆಯನ್ನು ತೆಗೆದುಕೋಬೇಕು. ತಟ್ಟೆಯಲ್ಲಿ ಅಕ್ಕಿಯನ್ನು ಇಡಬೇಕಾಗುತ್ತದೆ. ಎಷ್ಟು ಒಂದು 5 ಇಡಿ 3 ಇಡಿ ಅಕ್ಕಿಯನ್ನು ಹಾಕ್ಬೋದಾಗುತ್ತದೆ. ಅದ್ರ ಜೊತೆಲಿ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ನಿಮಗೊಂದು ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು, ನಂತರ ಗಣೇಶನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಗಣೇಶನ ಬಳಿ ಕೇಳ್ಕೋಬೇಕು. ನೀವು ನಾನು ಇಷ್ಟು ವಾರಗಳು ಪೂಜೆ ಮಾಡ್ತೇನೆ ಅಂತೇಳಿ ನೀವು ಎಷ್ಟು ಸಂಕಲ್ಪ ಮಾಡ್ಕೊಂಡಿರ್ತೀರಿ, 8 ವಾರ 21 ವಾರ 9 ವಾರ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರಗಳು ನಮಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು, ನಮಗೆ ಪೂಜೆ ಸಂಪೂರ್ಣವಾಗಿ ಫಲ ಸಿಗಬೇಕು ಅಂತ ನೀವು ಕೇಳಿಕೊಂಡು ಗಣೇಶನಲ್ಲಿ ನಂತರದಲ್ಲಿ ನೀವು ಕಳಸವನ್ನು ಇಡಬೇಕಾಗುತ್ತದೆ. ನೋಡಿ, ಕಳಸಕ್ಕೆ ನಾವು ಇಟ್ಬಿಟ್ಟು ಕಳಸಕ್ಕೆ ನಾವು ಮೊದಲು ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅಕ್ಕಿಯ ಮೇಲೆ ಶ್ರೀಮ್ ಅಂತ ಬರೆದು ಕಳಸಕ್ಕೆ ನಾವು ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸದ ಒಳಗೆ ಮೊದಲೇ ನೀವು ನೀರನ್ನು ತುಂಬಿಟ್ಟಿರ್ತೀರಿ. ಆದಷ್ಟು ನೀರನ್ನು ಮನೆಯಿಂದ ಹೊರಗಿದ ಅಂದರೆ ಹೊರಗೆ ದೇವಸ್ಥಾನದ ಹತ್ರ ಬಳಿನೋ ಅಥವಾ ನಲ್ಲಿಯಿಂದ ನೀವು ನೀರನ್ನು ತೆಗೆದುಕೊಂಡು ಉಪಯೋಗ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಹಾಗೆ ಕಳಸದ ಒಳಗೆ ನಾವು ಏನೆಲ್ಲ ವಸ್ತುಗಳನ್ನು ಹಾಕಬೇಕಪ್ಪ ಅಂತ ಅಂದರೆ, ಹಸುವಿನ ಗಂಜಲ, ಹಾಗೆಯೇ ರೋಸ್ ವಾಟರ್, ಮತ್ತು ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಮತ್ತು ಜಾವತ್ ಪೌಡರನ್ನು ಹಾಕಿ, ಅದರ ನಂತರದಲ್ಲಿ ನೀವು ಅರಿಶಿಣ, ಕುಂಕುಮ, ಒಂದು 5 ರೂಪೀಸ್ ಕಾಯಿನ್ ಅಥವಾ ಬೆಳ್ಳಿ ಕಾಯಿನ್ ಆದ್ರೂ ಓಕೆ, ಅದನ್ನು ಹಾಕಿಬಿಟ್ಟು ನಂತರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕೈಯಲ್ಲಿ ಅಕ್ಷತೆ, ಒಂದು ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಕಳಸದ ಮೇಲೆ ಕೈ ಇಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು. ಗಂಗೇಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಅಂತ ಹೇಳಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ನಮಗೆ ಒಳ್ಳೆ ಫಲ ಕೊಡು ಅಂತ ಹೇಳಿ ನೀವು ಲಕ್ಷ್ಮೀ ಅಮ್ಮನವ್ರ ಹತ್ರ ಕೇಳಿಕೊಂಡು ನಂತರದಲ್ಲಿ ನೀವು ಆ ಒಂದು ಅಕ್ಷತೆ ಹೂವು ಏನು ನೀವು ಕೈಯಲ್ಲಿ ಹಿಡ್ಕೊಂಡಿರ್ತೀರೋ ಅದನ್ನು ಕಳಸದ ಒಳಗೆ ಹಾಕಿ ಆಮೇಲೆ ನೀವು 5 ವಿಳೆದೆಲೆಯನ್ನು ಇಡಬೇಕಾಗುತ್ತದೆ. 5 ವಿಳೆದೆಲೆಗೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೊಂಡು ಇಟ್ಕೊಂಡಿರ್ರಿ. ಅದನ್ನು ನೀವು 5 ವಿಳೆದೆಲೆ ಇಟ್ಟು ಅದ್ರ ಮೇಲೆ ಪುಟ್ಟದಾದ ಒಂದು ತಟ್ಟೆ ಇಡಬೇಕು. ನಾನು ಇದರಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು. ನಾನು ಕಾಯಿ ಇಟ್ಟಿಲ್ಲ. ಕಾರಣ ಏನಪ್ಪ ಅಂತಂದರೆ, 8 ವಾರಗಳು ಕೂಡ ನಾವು ಮೊದಲು ಏನು ಪ್ರಾರಂಭ ಮಾಡಿರ್ತೀವೋ ಅದೇ ಥರನೇ ನಾವು ಕೊನೆಯ ವಾರದವರೆಗೂ ಮಾಡಬೇಕಾಗುತ್ತದೆ. ಹಾಗಾಗಿ ನಾನು ಕಳಸಕ್ಕೆ ಕಾಯಿ ಇಟ್ಟಿಲ್ಲ. ನೀವು ಬೇಕಾದ್ರೆ ನೀವು ಕಾಯಿಯನ್ನಿಟ್ಟು ಬ್ಲೌಸ್ ಪೀಸನ್ನಿಟ್ಟು ವಾರ ನೀವು ಪೂಜೆ ಮಾಡ್ಕೋಬೋದು. ಆದರೆ ನಾನು ಇಷ್ಟರ ಮಟ್ಟಿಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಒಂದು ತಟ್ಟೆ ಇಟ್ಟಿದ್ದೇನೆ. ತಟ್ಟೆಯೊಳಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ವಿಳೆದೆಲೆ ಇಟ್ಟು ವಿಳೆದೆಲೆ ಮೇಲೆ ಶ್ರೀಮ್ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಇಡ್ತಾ ಇದ್ದೇನೆ. ಅದ್ರ ಜೊತೆಲಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ಹಾಗೆ ನಿಮ್ಗೆ ಕೆಳಗೆ ಕಾಣಿಸ್ತಾ ಇರ್ಬೋದು, ನಾನು ಅಕ್ಕಿಯ ಮೇಲೆ ಗಣೇಶನನ್ನು ಇಟ್ಟಿದ್ದೇನೆ. ಗಣೇಶನ ಇಲ್ಲದೇ ಪೂಜೆ ನಮಗೆ ಸಂಪೂರ್ಣ ಆಗೋದೇ ಇಲ್ಲ. ಹಾಗಾಗಿ ಗಣೇಶನ ವಿಗ್ರಹ ಇಡಬೇಕು. ನಿಮ್ಮಲ್ಲಿ ಗಣೇಶನ ವಿಗ್ರಹ ಇಲ್ಲಂದ್ರೆ ಫೋಟೋ ಇದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ, ಇಡ್ಬೋದು. ಅಥವಾ ನಿಮ್ಮಲ್ಲಿ ಫೋಟೋ ಗಣೇಶನ ವಿಗ್ರಹ ಯಾವುದೂ ಇಲ್ಲ ಅಂತಂದರೆ ಒಂದು ಅಡಿಕೆ ಇಡಿ, ಅಷ್ಟೇ ಸಾಕು. ಆಮೇಲೆ ಕಳಸದ ಹಿಂಬದಿಯಲ್ಲಿ ನೀವು ಆದಷ್ಟು ಒಂದು ವೈಭವ ಲಕ್ಷ್ಮಿ ಪುಸ್ತಕದ ಮಧ್ಯದಲ್ಲಿ ಶ್ರೀಯಂತ್ರ ಇರುತ್ತೆ, ಅದನ್ನು ಓಪನ್ ಮಾಡಿ ಕಳಸದ ಹಿಂದೆ ಇಡಿ. ಅದೇ ನಮಗೆ ಬಹುಮುಖ್ಯವಾಗಿರುವಂಥದ್ದು. ಈಗ ಏನಪ್ಪ ಅಂತಂದರೆ, ಎಲ್ಲರ ಮನೇಲಿ ಲಕ್ಷ್ಮೀ ಅಮ್ಮನವರ ಫೋಟೋ ಇಟ್ಕೊಂಡಿರಲ್ಲ, ಕೆಲವೊಬ್ರು ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಇಲ್ಲ. ಹಾಗಾಗಿ ಫೋಟೋದ ಬದಲಿಗೆ ನೀವು ಈ ಒಂದು ಪುಸ್ತಕವನ್ನೇ ಇಟ್ಟು ನೀವು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠವಾದದ್ದು. ಈಗ ನಾನು ತಿಳಿಸ್ಕೊಡ್ತಿರೋಂಥ ರೀತಿಯಲ್ಲಿ ನೀವು ಪೂಜೆ ಮಾಡಿದಾಗ ನಿಮ್ಮ ಮನೆಯಲ್ಲೇ ಮಾಡಬೇಕು ಅಂತೇನಿಲ್ಲ. ಈಗ ಒಂದು ಪಕ್ಷದಲ್ಲಿ ನೀವು 2 ವಾರ ಇಲ್ಲಿ ಮಾಡಿರ್ತೀರಿ, ಮತ್ತೊಂದು ವಾರ ನಿಮ್ಮ ತವ್ರ ಮನೇಲಿ ಅಥವಾ ಬೇರೆ ಕಡೆ ನೀವು ಊರಿಗೆ ಹೋಗ್ತಾ ಇರ್ತೀರ. ಆ ಸಮಯದಲ್ಲಿ ಅಲ್ಲೂ ಸಹ ನೀವು ಹೋಗಿ ಒಂದು ಪೂಜೆ ಮಾಡ್ಬೋದು. ಇದರಲ್ಲಿ ಅದೇ ವಿಶೇಷ ಇರುವಂಥದ್ದು. ಹಾಗಾಗಿ ಆ ಥರ ಇಡ್ಬೋದು. ಆದರೆ ಕಳಸಕ್ಕೆ ನಾವು ಕಾಯಿ ಇಟ್ಟಾಗ ಏನಾಗುತ್ತೆ ಅಂತಂದರೆ, ನಾವು ನಮ್ಮ ಮನೆಯಲ್ಲೇ ಲಕ್ಷ್ಮೀ ಅಮ್ಮನವರ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕಾಗುತ್ತದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಪ್ರತಿ ವಾರವೂ ಕೂಡ ಕಾಯನ್ನು ಒಡೆದಾಗ ನಾವು ಸಿಹಿನೇ ಮಾಡಬೇಕು. ಅದು ಬಿಟ್ಟು ಬೇರೆ ಏನೂ ಮಾಡೋದಕ್ಕೆ ಬರೋದಿಲ್ಲ. ಪ್ರತಿ ವಾರವೂ ಸಿಹಿ ಮಾಡೋದು ಕಷ್ಟ ಆಗುತ್ತಲ್ಲ. ಹಾಗಾಗಿ ಇಷ್ಟರ ಮಟ್ಟಿಗೆ ನಾವು ಪೂಜೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಾನು ಇನ್ನೊಂದು ಮಾಹಿತಿ ಹೇಳ್ತೇನೆ. ನೀವು ಮೊದಲು ಪುಸ್ತಕವನ್ನು ಒಮ್ಮೆ ಕೂತ್ಕೊಂಡು ಸಂಪೂರ್ಣವಾಗಿ ಓದ್ಬಿಟ್ಟು ಅರ್ಥ ಮಾಡಿಕೊಂಡು ನಂತರದಲ್ಲಿ ಪೂಜೆ ಪ್ರಾರಂಭ ಮಾಡಬೇಕು. ಅದರ ಕೆಳಗೆ ನೋಡಿ, ನಾನು ಅಷ್ಟದಳ ಪದ್ಮ ರಂಗೋಲಿ ಹಾಕಿದ್ದೇನೆ. ಅಲ್ಲಿ ನೀವು ಮೊದಲು ಸಂಕಲ್ಪ ಮಾಡಿಕೊಂಡು ಒಂದು ಅಷ್ಟೋತ್ತರ ಮಾಡ್ಕೋಬೇಕು. 8 ಬಾರಿ ನೀವು ಹೇಳ್ಕೋಬೇಕಾಗುತ್ತದೆ.
ಒಂದೊಂದು ರಂಗೋಲಿಯ ಮೇಲೂ ಕೂಡ ಅರಿಶಿಣ ಕುಂಕುಮ ಹಚ್ಚಿಟ್ಟು ಒಂದೊಂದು ಹೂವನ್ನು ಇಟ್ಟು ಓಂ ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ ನೀವು 8 ಬಾರಿ ನೀವು ಆ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಇದು ಅಧಿಕ ಮಾಸದಲ್ಲಿ ಮಾಡುವಂಥ ವಿಶೇಷವಾದದ್ದು. ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ, ಇದನ್ನು ತುಂಬಾ ಒಳ್ಳೆಯದು. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಇದು ನೀವು ಈಗ ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡಿದರೆ ನೀವು ಶ್ರಾವಣ ಮಾಸದವರೆಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೋದು. ಅಂದರೆ 21 ವಾರ ಸಂಕಲ್ಪ ಮಾಡಿಕೊಂಡಾಗ ಇದನ್ನು ನೀವು ಶ್ರಾವಣ ಮಾಸದಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೋದು. ಊದಿನ ಕಡ್ಡಿಯನ್ನು ಬೆಳಗ್ಗೆ ಹಾಗೆ ಧೂಪವನ್ನು ಹಾಕಲೇಬೇಕಾಗುತ್ತದೆ. ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನೀವು ಧೂಪ ಹಾಕೋದನ್ನು ಮರಿಬೇಡಿ. ಲಕ್ಷ್ಮೀ ಅಂದರೆ ಪೂಜೆಯ ಮುಂದೆನೂ ಕೂಡ ಧೂಪ ಹಾಕಬೇಕು. ಅದ್ರ ಜೊತೆಯಲ್ಲಿ ಹಾಗೆಯೇ ಮನೆಯಲ್ಲಿ ಎಲ್ಲ ಕಡೆಯೂ ನೀವು ಧೂಪವನ್ನು ತೋರಿಸಿ ನಂತರದಲ್ಲಿ ನೀವು ಏನು ಪೂಜೆ ಮಾಡಿರ್ತೀರೋ ಅಲ್ಲಿ ಇಡಬೇಕಾಗುತ್ತದೆ. ಈ ಪೂಜೆಯನ್ನು ನೀವು ದೇವರ ಮನೆಯಲ್ಲೂ ಮಾಡ್ಬೋದು, ಅಥವಾ ನೀವು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಲ್ಲ ಆ ಒಂದು ಸ್ಥಳದಲ್ಲೂ ಕೂಡ ನೀವು ಈ ಒಂದು ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ಹೊರಗಿನವ್ರಿಗೂ ಸಹ ನೀವು ಕುಂಕುಮ ಕರಿತೀರಲ್ಲ, ಹಾಗಾಗಿ ಯಾವಾಗಲೂ ಕೂಡ ಏನಪ್ಪ ಅಂತಂದರೆ ದೇವರ ಮನೆಯಲ್ಲಿ ಪೂಜೆ ಮಾಡಿದಾಗ ನಮ್ಮ ಮನೆ ದೇವರು ಇರುತ್ತೆ, ಮನೆ ದೇವ್ರನ್ನ ಹೊರಗಿನವ್ರಿಗೆ ನಾವು ತೋರಿಸ್ಬಾರ್ದು. ಹಾಗಾಗಿ ನೀವು ಹೊರಗಿನ ಸ್ಥಳಗಳಲ್ಲಿ ಕೂಡ ನೀವು ಒಂದು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಕುಂಕುಮಕ್ಕೆ ಕರಿಬೋದು. ನೋಡಿ, ಮೊದಲು ನಾವು ದೇವರಿಗೆ ಅಕ್ಷತೆ ಹಾಕಿ ಗಣೇಶನಲ್ಲಿ ಕೇಳಿಕೊಂಡು ಏನು ವಿಘ್ನ ಬರಬಾರ್ದು, ಗಣೇಶ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಂತರದಲ್ಲಿ ಅಮ್ಮನವರ ಬಳಿ ಕೂಡ ನೀವು ಕೇಳಿಕೊಂಡು ಆಮೇಲೆ ನೀವು ಅಷ್ಟೋತ್ತರ ಪ್ರಾರಂಭ ಮಾಡಬೇಕಾಗುತ್ತದೆ. ವೈಭವ ಲಕ್ಷ್ಮಿ ಪೂಜೆಯಲ್ಲಿ ನಿಮಗೆ ಅಷ್ಟೋತ್ತರನೂ ಇರುತ್ತೆ, ಕಥೆಯೂ ಇರುತ್ತೆ. ನೀವು ಇನ್ನೊಂದು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಅಷ್ಟೋತ್ತರ ಮಾಡ್ಕೊಂಡ್ಮೇಲೆ ಕಥೆಯನ್ನು ಓದ್ಕೊಳ್ತೀರಿ. ಕಥೆಯನ್ನು ಓದಿದ ನಂತರ ನೀವು ಕಂಪಲ್ಸರಿ ಏನಪ್ಪ ಅಂತಂದರೆ ಸಿದ್ಧಿಲಕ್ಷ್ಮಿ ಸ್ತೋತ್ರ ಅಂತ ಇದೆ ಪುಸ್ತಕದ ಕೊನೆಯಲ್ಲಿ, ಅದರ ಜೊತೆಯಲ್ಲಿ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಇದೆ. ಅವೆರಡನ್ನು ನಾವು ಓದ್ಕೊಂಡ್ರೆ ಮಾತ್ರ ನಾವು ಈ ಪೂಜೆ ಫಲ ಸಿಗುವಂಥದ್ದು. ಹಾಗಾಗಿ ಅವೆರಡನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ನೀವು ಕಥೆನೂ ಓದ್ಕೊಳ್ಳಿ, ಅಷ್ಟೋತ್ತರನೂ ಮಾಡ್ಕೊಳ್ಳಿ, ಕೊನೆಯಲ್ಲಿ ಇವೆರಡು ಮಂತ್ರವನ್ನು ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಳೇಬೇಕು. ಅದು ಹೇಳ್ಕೊಂಡ್ರೆ ಕೂಡ ನಮಗೆ ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ. ಆಮೇಲೆ ಈಗಾಗಲೇ ನಾನು ಹೇಳಿದಾಗೆ 365 ಬತ್ತಿ ಇರೋ ದೀಪಾರಾಧನೆ ವಿಶೇಷವಾಗಿ ಈ ಬಾರಿ ನಾನು ತಿಳಿಸ್ಕೊಡ್ತಿರೋಂಥದ್ದು. ನೀವು 8 ಬತ್ತಿಗಳನ್ನು ಹಾಕಿ ನೀವು ಆ ಒಂದು ದೀಪಾರಾಧನೆಯನ್ನು ಮಾಡ್ಬೋದು, ಅಥವಾ 8 ದೀಪವನ್ನು ಕೂಡ ಹಚ್ಚಿಡ್ಬೋದು. ನಾನು ಈ ಸಲ ಅಧಿಕ ಮಾಸ ಅಂತ ವಿಶೇಷವಾಗಿ ಈ ಒಂದು ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಆಮೇಲೆ ನೀವೇನೋ ಒಂದು ಸಂಕಲ್ಪ ಮಾಡಿ ಆ ಅಮ್ಮನವರ ಮುಂದೆ ಕಾಯಿ ಇಟ್ಟಿರ್ತೀರೋ ಅದೇ ಕಾಯಿಯನ್ನು ಕೊನೆಯಲ್ಲಿ ಒಡೆದು ಮಂಗಳಾರತಿ ಮಾಡಿ ನಮಸ್ಕಾರ ಮಾಡ್ಕೋಬೇಕು. ಇನ್ನು ಪ್ರಸಾದ ಅಂತ ಬಂದರೆ ಪ್ರತಿ ವಾರವೂ ಕೂಡ ಒಂದೊಂದು ವಿಶೇಷವಾಗಿ ಪ್ರಸಾದ ಮಾಡ್ಕೊಳ್ಳಿ. ಹೆಸರುಬೇಳೆ ಪಾಯಸ, ಕೇಸರಿ ಬಾತು, ಪೊಂಗಲ್ಲು, ಈ ರೀತಿ ಒಂದೊಂದು ವಾರ ಒಂದೊಂದು ವಿಶೇಷವಾಗಿ ಪ್ರಸಾದ ಮಾಡಿ ಕೊನೆಯ ವಾರದಲ್ಲಿ ಪೂಜೆ ಮುಕ್ತಾಯ ಸಮಯದಲ್ಲಿ ಸ್ವಲ್ಪ ವಿಶೇಷವಾಗಿ ಹೋಳಿಗೆ ಒಂದು ಹಬ್ಬದ ಅಡುಗೆನೇ ಮಾಡಿಕೊಂಡು ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಯಾರಿಗೆಲ್ಲ ಕುಂಕುಮ ಕೊಡಬೇಕು ಅಂದ್ಕೊಂಡಿರ್ತೀರಿ ಎಲ್ಲವನ್ನು ಕರೆದು ಅವರಿಗೆ ಕುಂಕುಮ ಕೊಟ್ಟು ಒಂದು ಪ್ರಸಾದವಾಗಿ ಕೊನೆ ಪಕ್ಷ ಒಂದು ಕೋಸಂಬರಿ ಏನಾದರೂ ಕೊಡಬೇಕು. ಎಲ್ಲರಿಗೂ ಊಟ ಹಾಕಿದ್ರೆ ಒಳ್ಳೆಯದು. ಕೊನೆ ಪಕ್ಷದಲ್ಲಿ ಕೋಸಂಬರಿ ಒಂದು ಪಾನಕವನ್ನು ಹತ್ರನೂ ಕೊಟ್ಟು ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ನೀವು ಈ ಕುಂಕುಮ ಕೊಡೋದಾದರೆ ಮೊದಲೇ ಬಾರಿನೇ ಕೊಡಬೇಕು ಆ ಥರ ಏನಿಲ್ಲ. ನೀವು ಒಂದು 5 ವಾರ ಕಳೆದ ನಂತರದಲ್ಲಿ ನೀವು ಎಲ್ಲರಿಗೂ ಕರೆದು ಕುಂಕುಮ ಕೊಡ್ತಾ ಬರ್ಬೋದು. ವಾರ ಇಬ್ಬಿಬ್ಬರಿಗೆ ಕೊಡ್ಬೋದು, ಅಥವಾ ಪೂಜೆ ಎಲ್ಲ ಆಗಿ ಕೊನೆಯ ವಾರದಲ್ಲಿ ಕೂಡ ನೀವು ಅಷ್ಟು ಜನಕ್ಕೂ ಎಷ್ಟು ಜನ ನಿಮಗೆ ಸಿಗ್ತಾರೋ ಅಂದರೆ ನಿಮ್ಮ ಅಕ್ಕಪಕ್ಕ ಎಲ್ಲರನ್ನೂ ಕರೆದು ನೀವು ವಿಶೇಷವಾಗಿ ಒಂದು ಪ್ರಸಾದ ಮಾಡಿ ನೀವು ಕುಂಕುಮಕ್ಕೆ ಕರಿಬೋದು. ಇದರಲ್ಲಿ ನಾವು ಇನ್ನೊಂದು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ತುಂಬ ಜನದಲ್ಲಿ ಒಂದು ಮೂಢನಂಬಿಕೆ ಏನಿದೆಯಪ್ಪ ಅಂತಂದರೆ, ಈ ವೈಭವ ಲಕ್ಷ್ಮಿ ಪೂಜೆ ನಾವು ತೆಗೆದುಕೊಂಡು ಮನೇಲಿ ಇಟ್ಟರೆ ನಾವು ಕೂಡ ಪೂಜೆ ಮಾಡಬೇಕು ಅಂತೇಳಿ ಯಾರು ಕೂಡ ತೆಗೆದುಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ತುಂಬ ಜನದಲ್ಲಿ ಅದೇ ಥರನೇ ಗೊಂದಲ ಇರೋಂಥದ್ದು. ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಪೂಜೆ ಮಾಡಿದ್ರೆ ಪುಸ್ತಕ ಕೊಟ್ಟರೆ ತುಂಬಾ ಒಳ್ಳೆಯದು. ಎಷ್ಟು ಜನಕ್ಕೆ ನೀವು ಹಂಚ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಮನೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ತುಂಬ ಜನ ಬಂದಿರ್ತಾರಲ್ಲ ಕುಂಕುಮ ಪೂಜೆಗೆ ದೇವಸ್ಥಾನಕ್ಕೆ ಅಂತೇಳಿ, ಅಲ್ಲಿ ನೀವೆಲ್ಲರಿಗೂ ಕೂಡ ಒಂದು ತಾಂಬೂಲ ಸಿದ್ಧತೆ ಮಾಡ್ಕೊಂಡು ಹೋಗಿ ಅದ್ರ ಜೊತೆಲಿ ಈ ಪುಸ್ತಕವನ್ನು ಸಹ ನೀವು ಕೊಡ್ಬೋದು. ನಿಮ್ಮ ಶಕ್ತಿಗನುಗುಣವಾಗಿ ನೀವು ತಾಂಬೂಲ ಸಿದ್ಧತೆ ಮಾಡ್ಕೋಬೋದು. ಆ ರೀತಿಯಾಗಿ ಕೊಡಿ. ಹಾಗೆಯೇ ಪೂಜೆಯ ಕೊನೆಯಲ್ಲಿ ಈಗ ಎಲ್ಲರೂ ಕುಂಕುಮಕ್ಕೆ ಬಂದು ಹೋಗ್ತಾರೆ. ಅದರ ನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಏನು ನೀವು ಕೆಂಪಾರತಿ ಮಾಡ್ತೀರೋ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಕೆಂಪು ನೀರನ್ನು ಮಾಡಿ 2 ತುಪ್ಪದ ದೀಪವನ್ನು ಇಟ್ಟರೆ ಅದೇ ನಮಗೆ ಕೆಂಪಾರತಿ ಆಗಿರುತ್ತದೆ. ಆ ಒಂದು ಕೆಂಪಾರತಿಯನ್ನು ನೀವು ಬೆಳಗ್ಗೆ ಆಮೇಲೆ ನೀವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗತ್ತೆ, ಅಂದರೆ ಉಪವಾಸವನ್ನು ಬಿಡಬೇಕಾಗುತ್ತದೆ. ಅಲ್ಲಿವರೆಗೂ ನೀವು ಉಪವಾಸ ಆಚರಣೆ ಮಾಡಬೇಕು. ಆಮೇಲೆ ದೇವ್ರಿಗೆ ನೀವು ಏನು ಬಂಗಾರವನ್ನು ಇಟ್ಟಿರ್ತೀರಿ ಇಡಲೇಬೇಕು. ದೇವರಿಗೆ ಎಷ್ಟೇ ಸರಿನೇ 1 ಗ್ರಾಮ್ ಆದ್ರೂ ಸರಿ ಅಂತ ಒಂದು ಬೆಳ್ಳಿ ಕಾಯಿನಾದ್ರೂ ಸರಿನೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಒಂದು ಕಾಯಿನನ್ನೇ ಇಟ್ಟು ನೀವು ಪೂಜೆ ಮಾಡ್ಬೋದು. ಒಂದು ಪಕ್ಷದಲ್ಲಿ ಇಲ್ವಾ ಬೇಡ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ, ಈಗ 4 ಜನ ಇರ್ತಾರೋ 5 ಜನ ಇರ್ತಾರೋ ಅಷ್ಟು ಜನದ ಲೆಕ್ಕದಲ್ಲಿ ನೀವು ₹1 ಕಾಯಿನ್ ಅಥವಾ ₹5 ಕಾಯಿನನ್ನು ಲೆಕ್ಕ ಮಾಡಿ ನೀವು ದೇವರ ಮುಂದೆ ಇಟ್ಟು ಅಲ್ಲಿ ನೀವು ಪೂಜೆ ಎಲ್ಲ ಆದ ನಂತರದಲ್ಲಿ ಮುಂದಿನ ದಿವಸದಲ್ಲಿ, ಅಂದರೆ ಈಗ ನೀವು ಶುಕ್ರವಾರ ಪೂಜೆ ಮಾಡಿರ್ತೀರಿ, ದೇವರಿಗೆ ನೀವು ಒಂದು ಏನು ಕೆಂಪಾರತಿ ಮಾಡಿರ್ತೀರೋ ಅದು ಆ ನೀರನ್ನು ನೀವು ಅಮ್ಮನವರ
ಹಣೆಗೆ ಹಚ್ಚಬೇಕು. ಈಗ ಶುಕ್ರವಾರ ರಾತ್ರಿ ಪೂಜೆ ಮಾಡಿರ್ತೀರಲ್ವಾ, ಹಾಗಾಗಿ ಶನಿವಾರ ಬೆಳಗ್ಗೆ ಏನು ಮಾಡಬೇಕು, ನೀವು ಆ ಒಂದು ಜ್ಯುವೆಲ್ಲರಿ ಏನು ಇಟ್ಟಿರ್ತೀರೋ, ನೀವು ಏನೇ ಇಟ್ಟಿರ್ಬೋದು, ಅದನ್ನು ತೆಗೆದುಕೊಂಡು ನೀವು ಒಮ್ಮೆ ಹಾಕ್ಕೊಂಡು ಧರಿಸಿ ನಂತರದಲ್ಲಿ ನೀವು ಅದನ್ನು ತೆಗೆದಿಡಬೇಕು. ಅಥವಾ ನೀವೀಗ ಬರೀ ಕಾಯಿನನ್ನು ಇಟ್ಟು ಅಷ್ಟೇ ಪೂಜೆ ಮಾಡಿದರೆ ₹5 ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಕಾಯಿನ್ ಇಟ್ಟಿರ್ತಿರಲ್ಲ, ಅಷ್ಟು ಕಾಯಿನನ್ನು ಒಬ್ಬೊಬ್ಬರಿಗೆ ಒಂದೊಂದು ಕಾಯಿನ್ ಅಂತ ಕೊಡಿ. ಅವರು ಅದನ್ನು ಸೇವಿಂಗ್ಸ್ ಮಾಡಬೇಕು. ಅಥವಾ ನೀವು ಪರ್ಸ್ನಲ್ಲಿ ಇಟ್ಕೋಬೋದು, ಎಲ್ಲೇ ಒಂದು ಸೇವಿಂಗ್ಸ್ ಬಾಕ್ಸ್ನಲ್ಲಿ ಹಾಕಿಡ್ಬೋದು. ಅದು ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ನೀವು ಅಷ್ಟೇ ಅದನ್ನು ನಿಮ್ಮ ಒಂದು ಹಣದ ಪೆಟ್ಟಿಗೆಯಲ್ಲೂ ಕೂಡ ಇಡ್ಬೋದು. ಅದು ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಇನ್ನು ವಿಸರ್ಜನೆ ಬಗ್ಗೆನೂ ಹೇಳಿದ್ದೇನೆ. ವಿಸರ್ಜನೆ ಆದ ನಂತರದಲ್ಲಿ ವಿಸರ್ಜನೆಯ ಒಳಗೆ ನೀವು ಏನು ಗೆಜ್ಜೆ ವಸ್ತ್ರ ಹಾಕಿರ್ತೀರಿ, ಹೂವು ಎಲ್ಲವನ್ನು ಕೂಡ ತೆಗೆದು ಸರಿಯಾದ ಸ್ಥಳದಲ್ಲಿ ಹಾಕಬೇಕಾಗುತ್ತದೆ. ಪುಸ್ತಕವನ್ನು ತೆಗೆದಿಟ್ಟು ಮತ್ತೆ ಮುಂದಿನ ವಾರದಲ್ಲಿ ಉಪಯೋಗಿಸ್ಕೊಳ್ಳಿ. ಈಗಾಗಲೇ ಹೇಳಿದಾಗೆ ನೀವು ಕೊನೆಯ ವಾರದಲ್ಲಿ ಕೊಡ್ಬೋದು. ಆದರೆ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಈಗ ನಮಗೆ ಅಧಿಕ ಮಾಸ ಆಗಿರೋದ್ರಿಂದ ಕೊನೆ ಪಕ್ಷ ಒಂದು ವಾರನಾದ್ರೂ ನೀವು ಸ್ವಲ್ಪ 5 ಜನಕ್ಕಾದ್ರೂ ಕರೆದು ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು. ಅಥವಾ ಈಗಾಗಲೇ ಹೇಳಿದಾಗೆ ದೇವಸ್ಥಾನದಲ್ಲಾದ್ರೂ ಸಹ ನೀವು ತೆಗೆದುಕೊಂಡು ಹೋಗ್ಕೊಡಿ, ಅಧಿಕ ಮಾಸದಲ್ಲಿ ಮಾತ್ರ. ಅದ್ರ ನಂತರದಲ್ಲಿ ನೀವು ಯಥಾ ಪ್ರಕಾರ ಪೂಜೆ ಮುಂದುವರಿಸ್ಕೊಂಡು, ಈಗ ನೀವು ಎಷ್ಟು ಸಂಕಲ್ಪ ಮಾಡ್ಕೊಂಡಿರ್ತೀರೋ, 8 ವಾರನೋ 9, 11, 21 ವಾರ ಸಂಕಲ್ಪ ಮಾಡ್ಕೊಂಡಿರ್ತೀರೋ, ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನೀವು ಎಲ್ಲರಿಗೂ ಕುಂಕುಮ ಕೊಡ್ಬೋದು. ಅಂದರೆ ಅಧಿಕ ಮಾಸದಲ್ಲಿ ಅದು ಅಧಿಕ ಮಾಸ ಅಂತಲೇ ನೀವು ಅಂದ್ಕೊಂಡು ನೀವು ಒಂದು ಕುಂಕುಮವನ್ನು ಕೊಡಬೇಕಾಗುತ್ತದೆ. ಇದಿಷ್ಟು ನೀವು ವೈಭವಲಕ್ಷ್ಮಿ ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು. ಇದರಲ್ಲಿ ಇನ್ನೂ ನಿಮ್ಗೆ ಏನಾದರೂ ಗೊಂದಲ ಇತ್ತಂದರೆ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.